ನಮಸ್ಕಾರ ಸ್ನೇಹಿತರೆ. ನಾನು ನನ್ನ ಸ್ನೇಹಿತರೊಡನೆ ಅಂಬೋಲಿ ಜಲಪಾತ ವೀಕ್ಷಣೆಗೆ ಹೊರಟಾಗ ದಾರಿಯ ಮಧ್ಯೆ ಕಂಡ ಸುಂದರ ಮತ್ತು ಮನಮೋಹಕ ಪ್ರಕೃತಿಯ ಸೌಂದರ್ಯ ಕಂಡು ಅದನ್ನು ನನ್ನ ಮೊಬೈಲ್ನಲ್ಲಿ ನಿಸರ್ಗ ದೇವತೆಯ ಸೌಂದರ್ಯವನ್ನು ಸೆರೆ ಹಿಡಿಯುವ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಸಹ್ಯಾದ್ರಿಯ ಬೆಟ್ಟ ಕಾಡು, ದಟ್ಟವಾದ ಕಾಡಿನ ಮಧ್ಯೆ ನಾನು ಹೊರಟಾಗ ಜೀವನದ ನನ್ನ ಎಲ್ಲ ಚಿಂತೆಗಳನ್ನು ಮರೆತು ಪ್ರಕೃತಿಯಲ್ಲಿ ಬೆರೆತು ಆನಂದದ ಎಲ್ಲ ಕ್ಷಣಗಳನ್ನು ನೆನಪಿನ ಬುತ್ತಿಯಲ್ಲಿ ಸೆರೆ ಹಿಡಿಯಲಿಕ್ಕೆ ಆರಂಭಿಸಿದೆ. ಸುತ್ತಲೂ ಮಂಜಿನಿಂದ ಕೂಡಿದಂತಹ ತಂಪಾದ ವಾತಾವರಣ, ತಣ್ಣನೆಯ ಗಾಳಿ ನನ್ನ ಸ್ಪರ್ಶಿಸಿದಾಗ ಮೈ ರೋಮಾಂಚನವಾಗುತ್ತಿತ್ತು. ಸುಂದರ ಅನುಭವವಾಗುತ್ತಿತ್ತು. ಸುತ್ತಲೂ ಮಂಜಿನ ವಾತಾವರಣ ಮತ್ತು ಎಡಭಾಗದಲ್ಲಿ ಮಳೆಯಿಂದ ಹಸಿಯಾದ ಬೆಟ್ಟಗಳು ಮತ್ತು ಮೊದಲ ಮಳೆಯ ಹನಿಗಳು ಭೂಮಿಗೆ ಹನಿ ಇಡುತ್ತಿದ್ದವು. ಇದನ್ನು ಕಂಡು ಮನಸ್ಸಿಗೆ ತುಂಬ ಸಂತೋಷವಾಗುತ್ತಿತ್ತು. ಪ್ರಕೃತಿಯ ಹತ್ತಿರದಿಂದ ಕಂಡು ಪ್ರಯಾಣದ ಎಲ್ಲ ಆಯಾಸ ಮಾಯವಾಗಿ ಆನಂದದಿಂದ ಉತ್ಸಾಹದ ಹರುಷ ಹೆಚ್ಚಾಯಿತು. ಇದನ್ನೆಲ್ಲ ನೋಡುತ್ತಾ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಸ್ವರ್ಗ ಎಂದರೆ ಹೀಗೇ ಇರಬಹುದೇನೋ ಅಂತ ಅನಿಸುತ್ತಿತ್ತು. ಎಂತಹ ಸೌಂದರ್ಯ, ಎಂತಹ ಸೊಬಗು, ಎಂತಹ ಪ್ರಕೃತಿ! ಆಹಾ, ನಾನೇ ಧನ್ಯ ಎನಿಸಿತು. ಎಲ್ಲವೂ ಹಸಿರಿನ ಹೊದಿಕೆ, ಎಲ್ಲೆಲ್ಲೂ ಹಸಿರಿನ ಹೊದಿಕೆ. ಎಂಥವರಿಗೂ ಇಷ್ಟವಾಗುವಂತಹ ಸೊಬಗು. ಇವನ್ನೆಲ್ಲ ನೋಡಿ ನಾನಂತೂ ಮೌನವಾಗಿ ಬಿಟ್ಟೆ. ಅಲ್ಲಿ ಮತ್ತೆ ಆ ನಿಸರ್ಗ ದೇವತೆ ನನ್ನನ್ನು ತನ್ನತ್ತ ಸೆಳೆಯಲು ಆರಂಭಿಸಿದಳು. ನಾನಂತೂ ನೋಡುತ್ತಾ ಮೂಕನಾಗಿ ನಿಂತಿದ್ದೆ. ದೂರದಿಂದ ಬಂದ ನಾವು ನಿರಾಶೆಯಿಂದ ಮಳೆರಾಯನನ್ನು ನೆನೆಸಿಕೊಂಡೆವು. ಹೇ ಮಳೆರಾಯ, ನಿನ್ನಿಂದ ಎಲ್ಲ, ನೀನಿಲ್ಲದೆ ಏನಿಲ್ಲ. ನೀ ಬಂದರೆ ಹಸಿರು, ನೀ ಬಂದರೆ ಉಸಿರು, ನೀನಿಲ್ಲದೆ ಏನಿಲ್ಲ ಎಂದು ಮಳೆರಾಯನನ್ನು ನೆನೆಯುತ್ತಾ ಕಣಿವೆಯ ಕಡೆಗೆ ದೃಷ್ಟಿ ಹಾಯಿಸಿದೆವು. ಎಂತಹ ಸುಂದರ! ಆದರೆ ಅಲ್ಲಿ ನಮಗೆ ತುಂಬಾ ನಿರಾಶೆ ಉಂಟಾಯಿತು. ಮಳೆಯ ವಿಳಂಬ ಮತ್ತು ಅಲ್ಪ ಮಳೆಯಿಂದಾಗಿ ಅಲ್ಲಿ ಜಲಪಾತ ಸೃಷ್ಟಿಯಾಗಲು ಸಾಧ್ಯವಾಗದೆ ಬರಿದಾಗಿ ಆ ಜಲಪಾತ ವಿಲಕ್ಷಣವಾಗಿ ಕಾಣುತ್ತಿತ್ತು. ಆದರೂ ವೀಕ್ಷಕರು ನಿರಾಶೆಯಾಗದೆ, ಆ ಪ್ರವಾಸಿಗರು ನಿರಾಶೆಯಾಗದೆ ಬೆಟ್ಟ ಕಾಡುಗಳ ಸುಂದರ ಸೊಬಗನ್ನು ನೋಡಿ ಸಂತೋಷದಿಂದ ಅಲ್ಲಲ್ಲಿ ಕುಳಿತು ಮೊಬೈಲ್ ಶೂಟಿಂಗ್, ಫೋಟೋ ಶೂಟಿಂಗ್ ಮಾಡಿಕೊಳ್ಳುತ್ತಿದ್ದರು. ನಾವು ಕೂಡ ನಮ್ಮ ನೆನಪಿಗಾಗಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡು ಸಂತೋಷದಿಂದ ಅಲ್ಲಿ ಸ್ವಲ್ಪ ಸಮಯ ಕಳೆದೆವು. ಮತ್ತೆ ತಿರುಗಿ ಆ ಸೌಂದರ್ಯ ದೇವತೆಯನ್ನು ಮರಳಿ ನೋಡುತ್ತಿದ್ದೆ. ಸುಂದರವಾದಂತಹ ವಾತಾವರಣ, ಸುಂದರವಾದಂತಹ ದೃಶ್ಯ. ಎಷ್ಟು ನೋಡಿದರೂ ಬೇಸರವಾಗಲಿಲ್ಲ. ಆದರೆ ಜಲಪಾತದಲ್ಲಿ ನೀರೇ ಇಲ್ಲದ ಕಾರಣ ವಿಲಕ್ಷಣವಾಗಿ ಕಾಣುತ್ತಿತ್ತು. ತುಂಬಾ ಬೇಸರವಾಗುತ್ತಿತ್ತು. ಓಕೆ, ಏನು ಮಾಡಲಿಕ್ಕಾಗಲ್ಲ. ಪ್ರಕೃತಿಯ ನಿರ್ಣಯವೇ ಅಂತಿಮ ನಿರ್ಣಯ. ಅದು ಬಯಸಿದ್ದೇ ಆಗೋದು, ನಾವು ಬಯಸಿದ್ದು ಎಂದೂ ಆಗುವುದಿಲ್ಲ. ನಂತರ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದೆವು. ಈ ದಾರಿಯಲ್ಲಿ ಸುಮಾರು ಚಿಕ್ಕ ಪುಟ್ಟ ಜಲಪಾತಗಳು ಸೃಷ್ಟಿಯಾಗುತ್ತಿದ್ದವು. ನೋಡುವುದಕ್ಕೆ ತುಂಬ ಸುಂದರವಾಗಿ ಕಾಣುತ್ತಿದ್ದವು.
ಜೂನ್ ತಿಂಗಳಲ್ಲಿ ನಾವು ಮಳೆಯ ಆರಂಭ ಎಂದುಕೊಂಡು ಬಂದದ್ದು ನಮ್ಮ ನಿರ್ಧಾರ ಸ್ವಲ್ಪ ತಪ್ಪಾಯಿತು. ಮಳೆಯ ವಿಳಂಬ ಮತ್ತು ಅಲ್ಪ ಮಳೆಯಿಂದಾಗಿ ಸ್ವಲ್ಪ ನಿರಾಶೆಯಾದೆವು. ಜೂನ್ ತಿಂಗಳಿಗಿಂತ ಒಂದು ವೇಳೆ ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದ್ದರೆ ಈ ದಾರಿಯ ತುಂಬ ಹಲವಾರು ಚಿಕ್ಕ ಪುಟ್ಟ ಜಲಪಾತಗಳನ್ನು ನಾವು ವೀಕ್ಷಿಸಬಹುದಾಗಿತ್ತು. ಆದರೂ ಕೂಡ ಓಕೆ, ಎನಿವೆ ಮತ್ತೆ ಬರೋಣ. ಆದರೆ ಅಲ್ಲಿಯವರೆಗೂ ನಮಗೆ ಈ ಒಂದು ಪ್ರವಾಸದ ನಿರಾಶೆ ಕಾಡ್ತಾನೇ ಇರುತ್ತೆ. ದುರಾದೃಷ್ಟ ಎಂದರೆ ಈ ಒಂದು ಸುಂದರ ಕ್ಷಣಗಳನ್ನು ಕಳೆದುಕೊಂಡ ಕೊರಗು ನಾವು ಮತ್ತೆ ಇಲ್ಲಿಗೆ ಬರುವವರೆಗೂ ಅದು ನಮ್ಮನ್ನು ಕಾಡುತ್ತಿರುತ್ತದೆ. ಇದು ಬೆಳಗಾವಿ ಸಾವಂತವಾಡಿ ಮುಖ್ಯ ರಸ್ತೆ ಆಗಿರೋದರಿಂದ ತುಂಬಾ ವ್ಯಸ್ತವಾಗಿದೆ. ತಿರುವು ಹೆಚ್ಚಾಗಿರೋದರಿಂದ ತುಂಬಾ ಜಾಗೃತಿಯಾಗಿ ವಾಹನ ಚಲಾಯಿಸಬೇಕಾಗುತ್ತದೆ. ನಾವು ಇರುವಂತಹ ನಗರಗಳನ್ನು ಬಿಟ್ಟು ಬಂದಾಗಲೇ ಇಂತಹ ಸುಂದರವಾದ ದೃಶ್ಯಗಳನ್ನು ನೋಡಲಿಕ್ಕೆ ಸಾಧ್ಯ. ಇಂತಹ ದೃಶ್ಯ ಆ ಕಡೆಗೆ ಈ ಕಡೆಗೆ ಹಚ್ಚು ಹಸುರಿನ ಗಿಡಮರಗಳು, ಆಳವಾದ ಪ್ರಪಾತ ಇವನ್ನೆಲ್ಲ ನೋಡುತ್ತಿದ್ದರೆ ಒಂದು ಕ್ಷಣ ಸ್ವರ್ಗ ಎಂದರೆ ಹೀಗೇ ಇರಬಹುದೇನೋ ಅನಿಸುತ್ತದೆ. ಮಾತಾಡ್ತಾ ನಾವು ಗೋವಾ ಬಂದು ತಲುಪಿದೆವು. ಕಲ್ಲಂಗೂಡು ಬೀಚಿಗೆ ಹತ್ತಿರದಲ್ಲಿಯೇ ನಮಗೊಂದು ಹೋಟೆಲ್ನಲ್ಲಿ ಒಂದು ಒಳ್ಳೆಯ ರೂಮು ಸಿಕ್ತು. ಅಲ್ಲಿ 2500ಕ್ಕೆ AC ರೂಮು ಪ್ಲಸ್ ಸ್ವಿಮ್ಮಿಂಗ್ ಪೂಲು, ಹತ್ತಿರದಲ್ಲೇ ಬೀಚ್ ಇದ್ದ ಕಾರಣ ಆ ರೂಮನ್ನು ನಾವು ತೊಗೊಂಡೆವು. ಹೊರಗಿಂದ ಇದೊಂದು ವ್ಯೂ ಯಾವ ಥರ ಇದೆ ನೋಡಿ. ಪಾರ್ಕಿಂಗ್ ಬೀಚಿಗೆ ಹತ್ತಿರದಲ್ಲೇ ಇರುವಂತಹ ಒಂದು ರೂಮ್ ನಮಗೆ ಸಿಕ್ತು. ನಂತರ ನಾವು ಬೀಚಿಗೆ ಹೊರಟೆವು. ಒಂದು ಒಳ್ಳೆಯ ಅನುಭವ, ತುಂಬ ಸುಂದರವಾದಂತಹ ಅನುಭವ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಸಮುದ್ರದ ಅಲೆಗಳು ಜೋರಾಗಿರೋದ್ರಿಂದಾಗಿ ಕೇರ್ಫುಲ್ಲಾಗಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದೆವು. ಲೈವ್ ಗಾರ್ಡ್ಸ್ಗಳು ಆಗಾಗ ನಮ್ಮನ್ನು ಸೊನ್ನೆ ಮಾಡಿ ಮುಂದೆ ಬನ್ನಿ ಎಂದು ಸೂಚನೆಯನ್ನು ಕೊಡುತ್ತಿದ್ದರು. ಬೀಚಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ ನಂತರ ನಮ್ಮ ಹೋಟೆಲ್ ಕಡೆಗೆ ನಾವು ಬಂದೆವು. ಅಲ್ಲಿ ನಾವಿರುವಂಥ ಹೋಟೆಲಿನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದೆವು, ಮೋಜು ಮಸ್ತಿ ಮಾಡಿದೆವು. ತುಂಬ ಸಂತೋಷವಾಯಿತು. ಆಫ್ ಸೀಸನ್ ಆದ ಕಾರಣ ಒಂದು ಒಳ್ಳೆಯ ರೇಟಿಗೆ ನಮಗೆ ರೂಮ್ ಸಿಕ್ತು. ಅದೇ ಸೀಸನ್ನಲ್ಲಿ ಬಂದಿದ್ದರೆ ಈ ಬೆಲೆಗೆ ರೂಮ್ ಸಿಗಲು ಸಾಧ್ಯವಿರಲಿಲ್ಲ. ಆದರೂ ಕೂಡ ಒಳ್ಳೆಯ ಒಂದು ಬೆಲೆಗೆ ನಮಗೆ ರೂಮ್ ಸಿಕ್ಕಿತ್ತು. ನಾವು ಕೊಟ್ಟಂತಹ ಅಮೌಂಟು ವರ್ತ್ ಅನ್ನಿಸ್ತು. ನಂತರ ನಾವು ನಮ್ಮ ರೂಮಿಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬೆಳಗ್ಗೆ ಅಗೋಡಾ ಪೋರ್ಟ್ ಎನ್ನುವಂತಹ ಒಂದು ಪ್ರವಾಸಿ ಸ್ಥಳಕ್ಕೆ ಭೇಟಿಯನ್ನು ನೀಡಲು ಹೋದೆವು. ಅಗೋಡಾ ಪೋರ್ಟ್ ಎನ್ನುವಂತಹ ಈ ಪ್ರವಾಸಿ ಕೇಂದ್ರ ಇದು ಒಂದು ಐತಿಹಾಸಿಕ ಸ್ಥಳವಾದ ಕಾರಣ ಅತಿ ಹೆಚ್ಚು ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತಹ ಈ ಪ್ರವಾಸಿ ತಾಣ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಮುಖ. ಗೋವಾದಲ್ಲಿ ಇರುವಂತಹ ಈ ಒಂದು ಸ್ಥಾನ ಅಗೋಡಾ ಪೋರ್ಟ್ ಎಂಬ ಹೆಸರಿಂದ ಪ್ರಖ್ಯಾತಗೊಂಡಿದೆ. ಇಲ್ಲಿ ಹಲವಾರು ಮತ್ತು ಸಾವಿರಾರು ಲಕ್ಷಾಂತರ ಜನರು ವೀಕ್ಷಣೆಗಾಗಿ ಬರುತ್ತಾರೆ ಮತ್ತು ಇಲ್ಲಿ ಸಾಕಷ್ಟು ಚಲನಚಿತ್ರಗಳ ಶೂಟಿಂಗ್ ಕೂಡ ಈ ಸ್ಪಾಟಲ್ಲಿ ಆಗಿದ್ದಾವೆ. ನಿಜಕ್ಕೂ ಈ ಒಂದು ಸ್ಥಳ ವಿಭಿನ್ನ ಮತ್ತು ವಿಶಿಷ್ಟ. ಸುತ್ತಲೂ ಗೋಡೆಯಾಗಿರೋದರಿಂದ ಅತ್ಯಂತ ಎತ್ತರವಾಗಿರೋದರಿಂದ ಮುಂದೆ
ಸಮುದ್ರ ತೀರ ಮತ್ತು ಸಮುದ್ರದ ಸುಂದರತೆಯನ್ನು ನಾವು ಇಲ್ಲಿ ನೋಡಬಹುದು. ಅತ್ಯಂತ ಸುಂದರವಾದಂತಹ ಸ್ಪಾಟ್ ಮತ್ತು ವಿಭಿನ್ನವಾದಂತಹ ಸ್ಥಳ. ಪ್ರವಾಸಿಗರು ಅತಿ ಹೆಚ್ಚು ಇರುವುದರಿಂದಾಗಿ ಪ್ರಮುಖ ಮತ್ತು ಮುಖ್ಯವಾದಂತಹ ವಿಡಿಯೋಗಳನ್ನು ನಾವು ಕ್ಯಾಪ್ಚರ್ ಮಾಡಲು ಆಗಲಿಲ್ಲ. ಇದು ಕೊನೆಯ ದೃಶ್ಯ. ಕೆಲವೊಂದಷ್ಟು ಫೋಟೋಗಳನ್ನು ಅಲ್ಲಿ ಹಾಕಿದ್ದರು, ಅವುಗಳನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ. ನೋಡಿ, ಇದು ನನ್ನ ಮೊಟ್ಟ ಮೊದಲ ವ್ಲಾಗು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.